ಜೈ ಹಿಂದ್. ಇವತ್ತು ನಾನು ನಿಮಗೆ 8 ವ್ಯಾಯಾಮಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಯಾವ ರೀತಿ ನಿಮ್ಮ ಬೊಜ್ಜನ್ನು ಕರಗಿಸಬಹುದು ಅಂತ. ತುಂಬಾ ಜನ ಮೆಸೇಜ್ ಮಾಡ್ತಾ ಇರ್ತೀರಾ, ನಮಗೆ ಜಿಮ್ಮಿಗೆ ಹೋಗೋಕ್ಕಾಗಲ್ಲ, ಕೆಲವರಿಗೆ ಫೀಸ್ ಕಟ್ಟಕ್ಕಾಗಲ್ಲ, ಕೆಲವರಿಗೆ ಸಮಯನೇ ಸಿಗ್ತಾ ಇರಲ್ಲ. ಅಂಥವರು ಮನೆಯಲ್ಲೇ ಈ ವ್ಯಾಯಾಮಗಳನ್ನ ನೀವು ಮಾಡಿ ಆರಾಮಾಗಿ ಬೊಜ್ಜನ್ನು ಕರಗಿಸ್ಬೋದು. ಕರೆಕ್ಟಾಗಿ ನೀವು ಈ ಥರ ವರ್ಕೌಟ್ ಮಾಡಿ ಕರೆಕ್ಟಾಗಿ ಔಟ್ಸೈಡ್ ಫುಡ್ಗಳ್ನ, ಆಯಿಲಿ ಫುಡ್ಗಳ್ನೆಲ್ಲ ಅವಾಯ್ಡ್ ಮಾಡಿ ಕಡಿಮೆ ಕ್ಯಾಲರಿ ಆಹಾರಗಳನ್ನ ನೀವು ಸೇವನೆ ಮಾಡಿದರೆ ಆರಾಮಾಗಿ ಮಂತ್ಲಿ 5 kg ಕಡಿಮೆ ಆಗ್ತೀರಾ. ದಿಸ್ ಈಸ್ ಮೈ ಚಾಲೆಂಜ್. ಓಕೆ, ಯಾವ ರೀತಿ ವರ್ಕೌಟ್ ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. 8 ವ್ಯಾಯಾಮಗಳು. ಅದರಲ್ಲಿ ಮೊದಲನೇದು ಯಾವ ಥರ ಅಂದರೆ, ನೀವು ಮನೆಯಲ್ಲಿ ಏನಾದರೂ ಮೆಟ್ಲು ಇರುತ್ತೆ ಗೊತ್ತಾ, ಮೆಟ್ಲ ಹತ್ರ ವರ್ಕೌಟ್ ಮಾಡೋಕ್ಕೆ ಚೆನ್ನಾಗಿ. ಓಕೆನಾ, ಇದು ಸ್ಟೆಪ್ಪರ್ಸ್. ಇದರಲ್ಲಿ 2 ವರ್ಕೌಟ್ ಹೇಳ್ಕೊಡ್ತೀನಿ. ಯಾವುದೇ ವರ್ಕೌಟ್ ಮಾಡಿದ್ರು ಕೂಡ 3 ಸೆಟ್ಸ್ ಮಾಡಿರಿ, ಇಲ್ಲ ಅಂದರೆ 5 ಸೆಟ್ಸ್ ಮಾಡಿರಿ. ನಿಮ್ಮ ಕೆಪಾಸಿಟಿ ಮೇಲೆ. ಸ್ಟಾರ್ಟಿಂಗ್ ಬಿಗಿನರ್ 3 ಸೆಟ್ಸ್ ಇಸ್ ಇನಫ್. ಓಕೆ, ಯಾವ ರೀತಿ ಅಂದರೆ ಸ್ಟೆಪ್ಪರ್ ಮೇಲೆ ಹತ್ತಬೇಕು, ಇಲ್ಲಿರುತ್ತೆ 1 2 3 4 5 ಈ ಥರ. ಬಿಗಿನರ್ 20 ರೆಪಿಟೇಷನ್ ಈಸ್ ಇನಫ್. ಓಕೆ, ನೀವು ಸ್ವಲ್ಪ ಚೆನ್ನಾಗಿ ವರ್ಕೌಟ್ ಮಾಡ್ತಾ ಇದ್ರೆ 50. ಇನ್ನೂ ಚೆನ್ನಾಗಿ ನಿಮಗೆ ಅಭ್ಯಾಸ ಇತ್ತಪ್ಪ ಅಂದರೆ, ನಿಮಗೆ ಸ್ಟ್ರೆಂತ್ ಇದ್ದರೆ 100 ರೆಪಿಟೇಷನ್ ತನಕ ಹೊಡೀರಿ. 100 ಹೊಡೆದ್ಮೇಲೆ ಸ್ವಲ್ಪ ಕುತ್ಕೊಳ್ಳಿ, ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿರಿ. ಟೋಟಲು 3 ಸೆಟ್ಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ಪರ್ ವರ್ಕೌಟಲ್ಲಿ 2. ಓಕೆನಾ, ಈ ರೀತಿ ಜಂಪ್ 1 2 3 4 5 6 ಸೇಮ್. ಇದು ಕೂಡ ಒಂದೊಂದು ಸೆಟ್ ಹೊಡೀರಿ, ರೆಸ್ಟ್ ತಗೊಳ್ರಿ. ಆ್ಯಂಡ್ ನೆಕ್ಸ್ಟ್ ಇವಾಗ ನಾನು ನಿಮಗೆ ಏನು ಹೇಳ್ಕೊಡ್ತೀನಿ ಅಂದರೆ, 3ನೇ ವರ್ಕೌಟ್ ಹೇಳ್ಕೊಡ್ತೀನಿ. 3ನೇ ವರ್ಕೌಟ್ ಯಾವ ಥರ ಅಂದರೆ ಹೈ ನೀಸ್ ಸ್ಟ್ರೆಚ್ ಅಂತ. ಇದು ಕೂಡ ನೀವು ತುಂಬ ಸುಲಭವಾಗಿ ಮಾಡ್ಬೋದು. ಬಿಗಿನರ್ ಈ ಥರ ಮಾಡ್ಬೇಕು ಈಸಿಯಾಗಿ. ಶೋಲ್ಡರ್ ಸ್ಟ್ರೈಟ್. ಆಲ್ರೈಟ್, ಶೋಲ್ಡರ್ ಸ್ಟ್ರೈಟ್ ನಿಂತ್ಕೋಬೇಕು, ಕೈನ ಶೋಲ್ಡರ್ ಹತ್ರ ಇಟ್ಕೋಬೇಕು, ಟಚ್ ಮಾಡಬೇಕು. 1. ಓಕೆ, ಆ್ಯಂಡ್ ನೆಕ್ಸ್ಟ್ 2 3. ಬಿಗಿನರ್ ಹೆಣ್ಮಕ್ಳು ಕೂಡ ಮಾಡ್ಬೋದು, ಹೆಣ್ಮಕ್ಳಿಗೂ ಕೂಡ ಶೇರ್ ಮಾಡಿ. ಈ ರೀತಿ 20 ರೆಪಿಟೇಷನ್, 50, 100 ರೆಪಿಟೇಷನ್, ಎಷ್ಟಾಗತ್ತಷ್ಟು. ನೀವು ಒಂದು ಸ್ವಲ್ಪ ವ್ಯಾಯಾಮದಲ್ಲಿ ಸ್ವಲ್ಪ ಚೆನ್ನಾಗಿದ್ರಪ್ಪ ಅಂದರೆ ಇದನ್ನು ಸ್ವಲ್ಪ ಪ್ರೋ ಲೆವೆಲಿಗೆ ಹೋಗ್ಬೋದು. ಯಾವ ಥರ ಅಂದರೆ ಈ ರೀತಿ 1 2 3 4 5 6 7 8 9 10. ನೋಡಿರಿ ಯಾವ ಥರ ದಮ್ ಕೊಡ್ತೈತೆ. ಕ್ಯಾಲೋರಿ ತುಂಬ ಬೇಗ ಬರ್ನ್ ಆಗುತ್ತೆ. ಓಕೆನಾ, 3 ಎಕ್ಸಸೈಸ್ ಆಯಿತು. 4ನೇದು ಎಲ್ರಿಗೂ ಗೊತ್ತಿದೆ, ಅದನ್ನು ನೀವು ಮಾಡ್ಬೋದು. ಯಾವ ರೀತಿ ಅಂದರೆ, ಇದು ಜಂಪಿಂಗ್ ಜಾಕ್ಸ್. 1 2 3 4 5 6 ಈ ಥರ 50-50. ಇದು ಕೂಡ 3 ಸೆಟ್ಸ್. ಎಷ್ಟಾಗತ್ತಷ್ಟು ನೆನ್ಪಿಡ್ಕೊಂಡಿರ್ಬೇಕು ಇದನ್ನ. ಓಕೆ, 4 ಆಯಿತು. ಮತ್ತೆ ರೆಸ್ಟ್ ತೊಗೋಬೇಕು. ಒಂದು ಸೆಟ್ ಹೊಡೆದ್ರ 2 ನಿಮಿಷ ಆಗಲಿ. ಇನ್ನು ಸ್ಟಾರ್ಟಿಂಗ್ ಫುಲ್ ಬಿಗಿನರ್ ಇರ್ತೀರ, 5 ನಿಮಿಷನೂ ರೆಸ್ಟ್ ತಗೊಳ್ರಿ, ಏನಾಗಲ್ಲ, ಆರಾಮಾಗಿ ಮಾಡಿರಿ. ಸ್ವಲ್ಪ ಅಭ್ಯಾಸ ಆದಮೇಲೆ ರೆಸ್ಟ್ ಏನು ಜಾಸ್ತಿ ಕೊಡೋದು ಅವಶ್ಯಕತೆ ಇಲ್ಲ. 30 ಸೆಕೆಂಡ್ಸ್, 1 ನಿಮಿಷ, 2 ನಿಮಿಷ ಈಸ್ ಇನಫ್. ಓಕೆ, ಆ್ಯಂಡ್ ನೆಕ್ಸ್ಟ್ ಸ್ಕ್ವಾಟ್ಸ್. ಓಕೆ, ಈ ರೀತಿ ಸೇಮ್ ಹಿಂಗೆ ಕುತ್ಕೋಬೇಕು ನೋಡಿ, ಫುಲ್ ಡೌನ್. 1 ಓಕೆ, 2 3 4 5 ಈ ಥರ ಕುತ್ಕೊಂಡು ಎದ್ದೇಳೋದ್ರಿಂದ ಹಿಪ್ಸಲ್ಲಿ ತುಂಬ ಜನಕ್ಕೆ ಫ್ಯಾಟ್ ಇರುತ್ತೆ, ದಪ್ಪ ಆಗಿರುತ್ತೆ. ಹೆಣ್ಮಕ್ಳಿಗೆ ಈ ವಿಡಿಯೋನ ಶೇರ್ ಮಾಡಿದರೆ ಅವ್ರಿಗೆ ತುಂಬ ಅನುಕೂಲ ಆಗ್ತದೆ. ಎಲ್ಲ ಫ್ಯಾಟ್ ಫ್ಲೋ ಆಗುತ್ತೆ. ನಮ್ಮ ದೇಹದಲ್ಲಿ ದೊಡ್ಡ ಮಸಲ್ ಅಂದರೆ ಲೆಗ್ಸ್. ಸೊ ಲೆಗ್ ಇಳಿತಪ್ಪ ಅಂದರೆ ಬಾಡಿ ಬೇಗ ಇಳಿಯುತ್ತೆ. ಲೆಗ್ ಸ್ಟ್ರಾಂಗ್ ಇರಬೇಕಂದ್ರೆ ಇದು ಮಾಡಬೇಕು. ಓಕೆ, 5 ಎಕ್ಸಸೈಸ್ ಆಯಿತು. ಇದರಲ್ಲಿ 6ನೇದು ಯಾವ ಥರ ಅಂದರೆ ಸೇಮ್ ನೋಡಿ. ನೀವೇನು ಮಾಡ್ತಾಯಿದ್ರಿ ಹೇಳ್ರಿ? ಸಿಟಪ್ ಮಾಡ್ತಿದ್ರಾ, ಕುತ್ಕೊಂಡ್ರಾ? ನೆಕ್ಸ್ಟ್ ಜಂಪ್ 1. ಓಕೆ, ಸ್ಕ್ವಾಟ್ಸ್ ವಿತ್ ಜಂಪ್. ಓಕೆ, 2 3 4 5 6. ಇದು ನಿಮಗೆ ಸ್ಟ್ರೆಂತು ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದನ್ನ ಕೂಡ 3 ಸೆಟ್ ಹೊಡೀರಿ. ಓಕೆ, ನೆಕ್ಸ್ಟ್ ಪುಷಪ್ಸ್. ಸೇಮ್ ನಿಮ್ಗೆ ಗೊತ್ತಿದೆಯಲ್ಲ, ಶೋಲ್ಡರ್ ಸ್ಟ್ರೈಟ್ ಈ ಥರ. ಕ್ಯಾಮ್ರಾ ಚೆನ್ನಾಗಿ ಕಾಣಲಿಲ್ಲ, ನಾನು ಈ ಕಡೆ ಅಡ್ಡ ಅದೇ. ಸ್ಲೋಲಿ 1. ಓಕೆ, ಸ್ಲೋಲಿ ಕೆಳಗೆ ಹೋಗ್ಬೇಕು. ಪುಷ್ ಸ್ಟ್ರೆಚ್ 2. ಓಕೆ, 3 4 5 6 20 5 ಸೆಟ್ಸ್ ಹೊಡೆದ್ರೆ ಇದು ತುಂಬ ಚೆನ್ನಾಗಿ
3 ಸೆಟ್ ಹೊಡೆದ್ರೆ ನಡೆಯುತ್ತೆ, ಯಾಕಂದರೆ ಬಿಗಿನರ್ ಆಗಿರ್ತೀರಲ್ಲ. ಇದನ್ನು 5 ಸೆಟ್ ಹೊಡೆಯೋಕ್ಕೆ ಟ್ರೈ ಮಾಡಿರಿ. 100 ಡಿಪ್ಸ್ ಟಾರ್ಗೆಟ್. ಆಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಕೂಡ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಲಾಸ್ಟ್ ವರ್ಕೌಟು, 8ನೇ ವರ್ಕೌಟು. ಇದು ತುಂಬ ಸುಲಭವಾಗಿ ಮಾಡ್ಬೋದು, ನಿಮಗೆ ಬೊಜ್ಜು ಕರಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಓಕೆ, ಇದು ಸೇಮ್ ಪ್ಲ್ಯಾಂಕ್. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಬಿಗಿನರ್ಸಿಗೆ ಪ್ಲ್ಯಾಂಕ್ ಅಷ್ಟು ಬರೋದಿಲ್ಲ, ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಯಾರು ಹುಡ್ತಾನೆ ಕಲ್ತಿರೋಲ್ಲ, ಸ್ಟ್ರೆಂತ್ ಬಿಲ್ಡ್ ಆಗಬೇಕಾಗುತ್ತೆ. ಓಕೆ ನೋಡಿ, ಏನು ಡಿಪ್ಸ್ ಹೊಡಿತೀರಲ್ಲ ಈ ಥರ 1 ನಿಮಿಷ ನಿಲ್ಲೋದು, 30 ಸೆಕೆಂಡಾರ, ಮಿನಿಮಮ್ 30 ಸೆಕೆಂಡ್ಸ್, 3 ಸೆಟ್ಸ್ ಆರ್ 5 ಸೆಟ್ಸ್. ಓಕೆ, ಹಿಂಗೆ ನಿಂತ್ಕೋಬೇಕು, ಹಿಂಗೆ ಮುಂದೆ ನೋಡ್ಬೇಕು, ಸೊಂಟ ಎಲ್ಲ ಸ್ಟ್ರೈಟ್ ಇರಬೇಕು, ಈ ಥರ ಮಾಡಬೇಕು. 20 ಸೆಕೆಂಡ್ಸ್. ಆಲ್ರೈಟ್, 1 ನಿಮಿಷ ಆದರೆ 1 ನಿಮಿಷ, 20 ಸೆಕೆಂಡ್ ಆದರೆ 20 ಸೆಕೆಂಡ್, 30 ಆದರೆ 30, ಎಷ್ಟಾಗುತ್ತೆ ಅಷ್ಟು. ಇದು ನಿಮಗೆ ಸ್ವಲ್ಪ ಅಭ್ಯಾಸ ಆಗುತ್ತೆ, ಒಂದು ತಿಂಗಳಾಗ್ಬೋದು, 1 ವಾರ. ಅವ್ರಿಗೆ ಅಭ್ಯಾಸ ಆಯ್ತಪ್ಪ ಅಂದರೆ ನೀವು ಪ್ಲ್ಯಾಂಕ್ನ ಈ ರೀತಿ ಮಾಡಬೇಕು. ಓಕೆ, ಶೋಲ್ಡರ್ ಸ್ಟ್ರೈಟ್, 4 ಆರ್ಮ್ಸ್ ಸಪೋರ್ಟ್. ಆಲ್ರೈಟ್, ನಿಂತ್ಕೋಬೇಕು, ಚೆಸ್ಟ್ ಅಪ್, ಹಿಪ್ಸ್ ಅಪ್, ಲುಕ್ ಫ್ರಂಟ್. ಈ ಥರ 1 ನಿಮಿಷ ನಿಲ್ಲಂಗೆ ಆದ್ರಪ್ಪ ಅಂದರೆ ನಿಮಗೆ ಬೊಜ್ಜು ಕರಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಇದರಿಂದ ಕ್ಯಾಲರೀಸು ತುಂಬ ಚೆನ್ನಾಗಿ ಬರ್ನ್ ಆಗುತ್ತೆ. ಯಾವ ರೀತಿ ಅಂತ ನಿಮಗೆ ಉದಾಹರಣೆ ಬೇಕಂದರೆ ಹತ್ತಿರ ಬನ್ನಿ, ನೀವು ಬೆವ್ರನ್ನ ನೋಡ್ಬೋದು. ನೋಡಿ ನೋಡಿ, ಇಷ್ಟಕ್ಕೆ ನನಗೆ ಬೆವ್ರು ಇಳಿತೆ. ಇದನ್ನು ಕ್ಲೀನಾಗಿ ರೆಪ್ಟೇಷನ್ ಜಾಸ್ತಿ ಚೆನ್ನಾಗಿ ಮಾಡಿದರೆ ಕ್ಯಾಲರಿ ಬರ್ನ್ ಆಗೋದಿಲ್ವಾ? ಮೊನ್ನೆ ಇನ್ನೊಂದು ವಿಡಿಯೋ ಹಾಕಿದ್ದೀನಿ, ಬ್ಲಾಕ್ ಕಾಫಿ 2 ರೂಪಾಯಿ, ಕೆಫಿನ್ ನಮಗೆ ಎಷ್ಟು ಸಹಾಯ ಮಾಡುತ್ತೆ ಅಂತ. ಆ ವಿಡಿಯೋನ ನೀವು ಕ್ಲಿಕ್ ಮಾಡಿ ನೋಡಿ. ಮತ್ತೆ ಸಿಗೋಣ. ಮತ್ತೆ ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಿರಿ. ನಾನು ಯೂಟ್ಯೂಬಲ್ಲಿ ಜಾಸ್ತಿ ಅವೈಲೇಬಲ್ ಇರೋಲ್ಲ, ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಒಂದು ವಿಷಯ ನೆನ್ಪಿಟ್ಕೊಳ್ರಿ, ನೀವು ಬದಲಾಗಬೇಕಂದ್ರೆ ಕಷ್ಟಪಡಲೇಬೇಕು. ಓಕೆನಾ? ವಿತೌಟ್ ಎಫರ್ಟ್, ವಿತೌಟ್ ಕನ್ಸಿಸ್ಟೆನ್ಸಿ ಏನು ಬದಲಾಗೋಕ್ಕಾಗೋದಿಲ್ಲ. ನೆವರ್ ಗಿವ್ ಅಪ್. ಮತ್ತೆ ಯಾವ ವಿಡಿಯೋ ಬೇಕಂತ ಕಮೆಂಟ್ ಮಾಡಿರಿ. ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಲಿ. ಜೈ ಹಿಂದ್.